ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇವತ್ತಿನ ತರಗತಿ ವ್ಯವಹಾರ ಅಧ್ಯಯನ ಅಥವಾ ಬಿಸ್ನೆಸ್ ಸ್ಟಡಿ. ಈ ಒಂದು ಸಮಯ 3 ಗಂಟೆ ಇರ್ತಕ್ಕಂಥದ್ದು. ಒಟ್ಟು ಗರಿಷ್ಠ ಅಂಕಗಳು 80 ಆಗಿರ್ತಕ್ಕಂಥದ್ದು. ಈ ಒಟ್ಟು ಪ್ರಶ್ನೆಗಳಲ್ಲಿ ಒಟ್ಟು ಪ್ರಶ್ನೆ ಸಂಖ್ಯೆ 41 ಇರ್ತಕ್ಕಂಥದ್ದು. ಈ ಒಂದು ಎ ಭಾಗದಲ್ಲಿ ರೋಮನ್ ಅಂಕಿ 1, 2, 3 ಮತ್ತು 4 ಇರ್ತವೆ. ಹಾಗೆಯೇ ಎ ಭಾಗದ ಎಲ್ಲ ಪ್ರಶ್ನೆಗಳು ಪ್ರಥಮವಾಗಿ ಬರೆದ ಉತ್ತರಗಳನ್ನು ಮಾತ್ರ ನಾವೇನು ಮಾಡ್ತಾ ಇದ್ದೇವೆ ಅಂತಂದರೆ ಇಲ್ಲಿ ಮೌಲ್ಯಮಾಪನ ಪರಿಗಣಿಸಲಾಗುವುದು. ಅಂದರೆ ಎ ಭಾಗದಲ್ಲಿ ಇರ್ತಕ್ಕಂಥ ಫಸ್ಟು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು, ಬಿಟ್ಟ ಸ್ಥಳಗಳು, ಹೊಂದಿಸಿ ಬರೆಯಿರಿ ಮತ್ತು ಒಂದು ವಾಕ್ಯದಲ್ಲಿ ಯಾವ ಫಸ್ಟ್ ಬರೀತೀರಿ ಅದು ಮಾತ್ರ ಮೌಲ್ಯಮಾಪನ ಆಗ್ತದೆ. ಎರಡನೇ ಸಲ ಬರೀತಿರ್ತಕ್ಕಂಥದ್ದು ಮೌಲ್ಯಮಾಪನ ಆಗೋದಿಲ್ಲ ಅಂತಕ್ಕಂಥದ್ದು ಈ ಸೂಚನೆ. 4ನೇದು, ಉತ್ತರಿಸುವಾಗ ಪ್ರಶ್ನೆ ಸಂಖ್ಯೆಯಲ್ಲಿರುವ ಪ್ರಶ್ನೆಗಳ ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಬರೀಬೇಕು ಅಂತಕ್ಕಂಥದ್ದು. ನೀವು ಸ್ವಂತಿಕೆಯಾಗಿ ಯಾವುದೇ ರೀತಿ ಪ್ರಶ್ನೆ ಸಂಖ್ಯೆ ರಚನೆ ಮಾಡುವ ಹಾಗಿಲ್ಲ. ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಏನು ಪ್ರಶ್ನೆ ಕೊಟ್ಟಿದ್ದಾರೋ ಅದನ್ನು ಮಾತ್ರ ತಾವು ಆನ್ಸರ್ ಶೀಟ್ದಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. 5ನೇದು, ಸರಿಯಾದ ಉತ್ತರ ಮತ್ತು ಪೂರ್ಣ ಉತ್ತರವನ್ನು ಬರಿಬೇಕಾಗಿರ್ತಕ್ಕಂಥದ್ದು. ಈ ಒಂದು 5 ಅಭ್ಯರ್ಥಿಗಳನ್ನು ತಾವು ಸೂಚನೆಯಲ್ಲಿ ತಿಳ್ಕೊಂಡು ಸ್ಟಾರ್ಟ್ ಮಾಡಬೇಕಾಗಿರ್ತಕ್ಕಂಥದ್ದು ವಿದ್ಯಾರ್ಥಿಗಳೇ. ಈಗ ನೇರವಾಗಿ ಭಾಗ ಎ ಅಲ್ಲಿ ನೋಡಿ, ರೋಮನ್ ಅಂಕಿ 1, ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕ ಇರ್ತಕ್ಕಂಥದ್ದು, 1 ಮಾರ್ಕ್ಸ್. ಇಲ್ಲಿ ಟೋಟಲ್ 5 × 1 = 5 ಮಾರ್ಕ್ಸ್, 5 ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇಲ್ಲಿ 5 ತಾವು ಬರಿಬೇಕಾಗಿದ್ದು. ಪ್ರಶ್ನೆ ನಂಬರ್ 1, ನಿರ್ವಹಣೆಯ ತತ್ವಗಳು ಡ್ಯಾಶ್ ಆಗಿರುವುದಿಲ್ಲ. ಏದು ಸಾರ್ವತ್ರಿಕ, ಬಿ ನಮನೀಯ, ಸಿ ಸಂಪೂರ್ಣ ಮತ್ತು ಡಿ ವರ್ತನಶೀಲ ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಆದರೆ ಇದು ಆಗಿರುವುದಿಲ್ಲ ಅಂತಂದರೆ ಸರಿಯಾದ ಉತ್ತರ ಸಿ ಸಂಪೂರ್ಣ ಅಂತಕ್ಕಂಥದ್ದು. ಹಾಗೆ ಪ್ರಶ್ನೆ ಸಂಖ್ಯೆ 2ರಲ್ಲಿ ನೋಡಿ, ಯೋಜಿಸುವಿಕೆಯ ಪ್ರಕ್ರಿಯೆಯ ಪ್ರಥಮ ಹಂತ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಎ ಯೋಜನೆಗಳನ್ನು ಜಾರಿಗೊಳಿಸುವುದು, ಬಿ ಉದ್ದೇಶಗಳನ್ನು ಸ್ಥಾಪಿಸುವುದು, ಸಿ ಪರ್ಯಾಯ ಕಾರ್ಯಮಾರ್ಗಗಳನ್ನು ಮೌಲ್ಯೀಕರಿಸುವುದು ಮತ್ತು ಡಿ ಪ್ರಗತಿ ವಿಶ್ಲೇಷಣೆ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಬಿ ಉದ್ದೇಶಗಳನ್ನು ಸ್ಥಾಪಿಸುವುದು ಆಗಿರ್ತಕ್ಕಂಥದ್ದು. ಹಾಗೆ ಪ್ರಶ್ನೆ ಸಂಖ್ಯೆ 3ರಲ್ಲಿ ಕೆಳಗಿನವುಗಳಲ್ಲಿ ಯಾವುದು ಕಾರ್ಯೇತರ ತರಬೇತಿಯ ವಿಧಾನವಾಗಿದೆ ಅಂತ ಕ್ವಶನ್ ಇದೆ. ಅದರಲ್ಲಿ ಕಾರ್ಯೇತರ ಎ ಮೊಗಸಾಲೆ ತರಬೇತಿ, ಬಿ ವ್ಯಕ್ತಿಗತ ತರಬೇತಿ, ಸಿ ಸ್ಥಾನಬದ್ಧ ಕಲಿಕಾ ತರಬೇತಿ, ಡಿ ಕಾರ್ಯ ಆವರ್ತನ. ಆದರೆ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಎ ಮೊಗಸಾಲೆ ತರಬೇತಿ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ 4ನೇದು, ಅತಿ ಅಗ್ಗದ ಹಣಕಾಸಿನ ಮೂಲ ಡ್ಯಾಶ್ ಡ್ಯಾಶ್ ಆಗಿದೆ. ಅದರಲ್ಲಿ ಎ ಸಾಲ ಪತ್ರಗಳು, ಬಿ ಉಳಿಸಿಕೊಂಡ ಗಳಿಕೆ, ಸಿ ಸಾಮಾನ್ಯ ಷೇರು ಬಂಡವಾಳ, ಡಿ ಪ್ರಾಶಸ್ತ್ಯ ಷೇರುಗಳು. ಇಲ್ಲಿ ಬಿ ಸರಿಯಾಗಿರ್ತಕ್ಕಂಥ ಉತ್ತರ ಉಳಿಸಿಕೊಂಡ ಗಳಿಕೆ ಆಗಿರ್ತಕ್ಕಂಥದ್ದು. 5ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ
ಯಾವುದು ಪ್ರವರ್ತನೆಯ ಮಿಶ್ರಣವಲ್ಲ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಎ ಮಾರಾಟ ಪ್ರವರ್ತನೆ, ಬಿ ಜಾಹೀರಾತು, ಸಿ ಭೌತಿಕ ವಿತರಣೆ ಮತ್ತು ಡಿ ವೈಯಕ್ತಿಕ ಮಾರಾಟ. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಸಿ ಭೌತಿಕ ವಿತರಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 2. ಇಲ್ಲಿ ಈ 2ದಲ್ಲಿ ನೋಡಿ, ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೆಯಿರಿ. ಪ್ರತಿ ಪ್ರಶ್ನೆಗೆ 1 ಅಂಕ ಇದೆ. ಅದೇ ರೀತಿಯಾಗಿ ಇಲ್ಲಿ ನೋಡಿ 5 × 1 = 5 ಆಗಿರ್ತಕ್ಕಂಥದ್ದು. ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಆಲ್ರೆಡಿ ಖಾಲಿ ಬಿಟ್ಟ ಸ್ಥಳದಲ್ಲಿ ಇರ್ತಕ್ಕಂಥ ಇವೆಲ್ಲ ಪ್ರಶ್ನೆಗಳಿದೆ ನೋಡಿ. ಆಯ್ಕೆ, ರಿಯಾಯಿತಿ, ಹೆನ್ರಿ ಪಯೋಲ್, ಔಪಚಾರಿಕ, ಅನೌಪಚಾರಿಕ ಪ್ರೇರಣೆ, ಇವೆಲ್ಲ ಉತ್ತರಗಳಿವೆ. ಇದರಲ್ಲಿ ಯಾವುದನ್ನು ಸರಿಯಾಗಿದೆ ಅಂತಕ್ಕಂಥದ್ದು ತಾವು ತಿಳ್ಕೊಂಡು ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಆಗಬೇಕಾಗಿರ್ತಕ್ಕಂಥದ್ದು. ಕ್ವಶನ್ ನಂಬರ್ 6ನೇದು ಡ್ಯಾಶ್ ಫಸ್ಟಿಗೆ ರವರನ್ನು ಸಾಮಾನ್ಯ ನಿರ್ವಹಣೆಯ ಪಿತಾಮಹನೆಂದು ಕರೆಯುತ್ತಾರೆ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಇಲ್ಲಿ ಬರೀತೀನಿ ನೋಡ್ರಿ ನಾನು, ಹೆನ್ರಿ ಪಯೋಲ್. ಇದು 6ನೇದಾಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. 7ನೇದು ಡ್ಯಾಶ್ ಸಂಘಟನೆಯು ವಿವಿಧ ಉದ್ದೇಶಗಳ ಬಗ್ಗೆ ಅವರ ಸ್ಥಾನಗಳನ್ನು ಹಾಗೂ ಅದರ ಆಂತರಿಕ ಸಂಬಂಧಗಳನ್ನು ಸೂಚಿಸುತ್ತದೆ. ಅಂದರೆ ಇಲ್ಲಿ ಖಾಲಿ ಬಿಟ್ಟ ಸ್ಥಳದಲ್ಲಿ 7ನೇದು ಔಪಚಾರಿಕವಾಗಿದೆ ಅಂತ ಉತ್ತರ. ನೆಕ್ಸ್ಟ್ 8ನೇದು ಉದ್ಯೋಗಕ್ಕೆ ಸಂಭಾವನೆ ಅಭ್ಯರ್ಥಿಗಳಲ್ಲಿ ಯೋಗ್ಯ ವ್ಯಕ್ತಿಯನ್ನು ಗುರುತಿಸುವ ಮತ್ತು ಆರಿಸುವ ಪ್ರಕ್ರಿಯೆಯು ಡ್ಯಾಶ್ ಡ್ಯಾಶ್ ಆಗಿದೆ ಅಂತ ಹೇಳ್ತಕ್ಕಂಥದ್ದು. 8ನೇದು ಯಾವುದು ಉತ್ತರ ಇದೆ ಅಂತಂದರೆ ಇಲ್ಲಿ ಆಯ್ಕೆ ಆಗಿರ್ತಕ್ಕಂಥ 8ನೇ ಉತ್ತರ ಇದೆ ವಿದ್ಯಾರ್ಥಿಗಳೇ. ನೆಕ್ಸ್ಟು 9ನೇದು ಫಸ್ಟ್ ಡ್ಯಾಶ್ ಯು ಅಪೇಕ್ಷಿತ ಗುರಿಗಳನ್ನು ಸಾಧಿಸಲು ಕಾರ್ಯ ಮಾಡುವಂತೆ ಜನರನ್ನು ಉತ್ತೇಜಿಸುವ ಪ್ರಕ್ರಿಯೆಯಾಗಿದೆ. ಈ 9ನೇ ಕ್ವಶನ್ ಉತ್ತರ ಬಿಟ್ಟ ಸ್ಥಳದಲ್ಲಿ ಪ್ರೇರೇಪಣೆ ಆಗಿರ್ತಕ್ಕಂಥದ್ದು. ಯಾವುದ್ರಿ? ಪ್ರೇರೇಪಣೆ. ಹಾಗೆ 10ನೇದು ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದು ಡ್ಯಾಶ್ ಡ್ಯಾಶ್ ಆಗಿದೆ ಅಂತಂದರೆ 10ನೇದು ಏನಿದೆ ಅಂತಂದರೆ ರಿಯಾಯಿತಿ ಆಗಿರ್ತಕ್ಕಂಥದ್ದು ಸರಿಯಾಗಿದ ಉತ್ತರ. ಇಲ್ಲಿ ನೋಡಿ, ಯಾವುದು ಪ್ರಶ್ನೆಯಲ್ಲಿ ಒಂದು ಎಕ್ಸ್ಟ್ರಾ ಕೊಟ್ಟಿರ್ತಾನೆ. ಏನಿದೆ ಅಂತಂದರೆ ಇದು ಹೆಚ್ಚುವರಿ ಅಂತ ಕೊಟ್ಟಿರ್ತಾನೆ. ಇದು ಒಂದು ತಪ್ಪು ಆಗಿರ್ತಕ್ಕಂಥ ನಾವು ಇದು ಬಿಟ್ಟು ಕೊಡಬೇಕು. ಅನೌಪಚಾರಿಕ ಯಾವುದೇ ಸಂಬಂಧವನ್ನು ಸೂಚಿಸುವುದಿಲ್ಲ. ನೆಕ್ಸ್ಟ್ ಕ್ವಶನ್ ರೋಮನ್ ಅಂಕಿ 3ರಲ್ಲಿ 11 ಪ್ರಶ್ನೆ ಹೊಂದಿಸಿ ಬರೆಯಿರಿ ಅಂತ. ಇಲ್ಲಿ ಕೂಡ 5 × 1 = 5 ಇದೆ. ಎ ಭಾಗದಲ್ಲಿ ಎಲ್ಲನೂ ಕೂಡ ಸರಿಯಾಗಿರ್ತಕ್ಕಂಥದ್ದು. ಆದರೆ ಬಿ ಭಾಗದಲ್ಲಿ ಏನಾಗಿದೆ ವಿದ್ಯಾರ್ಥಿಗಳೇ, ಇಲ್ಲಿ ಹಿಂದೆ ಮುಂದೆ ಕೊಟ್ಟಿರ್ತಕ್ಕಂಥದ್ದು. ಇಲ್ಲಿ ಕೂಡ ಸರಿ ಉತ್ತರಗಳಿರ್ತಾವೆ, ಆದರೆ ಹಿಂದೆ ಬಂದು ಕೊಟ್ಟಿರ್ತಾರೆ. ಅದು ಸರಿಯಾಗಿರ್ತಕ್ಕಂಥದ್ದು ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದರಲ್ಲಿ ಎ ದಕ್ಷತೆ ಅಂತಂತಂದರೆ ಏನು ಅಂತ ಇಲ್ಲಿ ಕ್ವಶನ್ ಕೇಳಿದ್ರೆ, ಇದರಲ್ಲಿ ಯಾವುದು ದಕ್ಷತೆಗೆ ಅಂತಂದರೆ ಈ ಉತ್ತರ ಇಲ್ಲಿ ನೋಡಿ, ಕೆಲಸವನ್ನು ಕನಿಷ್ಠ ವೆಚ್ಚದೊಂದಿಗೆ ನಿರ್ವಹಿಸುವುದಕ್ಕೆ ನಾವು ದಕ್ಷತೆ ಎಂದು ಕರೆಯುತ್ತೇವೆ.
ಅದೇ ರೀತಿಯಾಗಿ ಎರಡನೇದು ನೀತಿಗಳು, ಬಿ ನೀತಿಗಳು. ಈ ನೀತಿಗಳು ಅಂತಂತಂದರೆ ನಾಲ್ಕನೇದು ಈ ಸಾಮಾನ್ಯ ಹೇಳಿಕೆ ಸರಿಯಾಗಿರ್ತಕ್ಕಂಥ ಉತ್ತರ. ಸಿದ ಅಗತ್ಯತೆಗಳ ವರ್ಗ ಶ್ರೇಣಿಯ ಸಿದ್ಧಾಂತ, ಇದು ಯಾರು ಹೇಳಿದ್ದಾರೆ ಅಂತನೂ ಹಾಗಿದ್ರೆ ಈ ಅಗತ್ಯತೆಗಳ ವರ್ಗ ಶ್ರೇಣಿಯ ಸಿದ್ಧಾಂತ ಅಬ್ರಹಂ ಮಾಸ್ಲೋ ಅವರು ಹೇಳಿರ್ತಕ್ಕಂಥದ್ದು. ಹಾಗೆ ಡಿದ ಹಣಕಾಸಿನ ನಿರ್ವಹಣೆ ಅಂತಂದರೆ ಇದಕ್ಕೆ ಸಂಪತ್ತನ್ನು ಗರಿಷ್ಠಗೊಳಿಸುವುದು ಆಗಿದೆ. ಇದು ಸೇವೆಗಳು ಅಂತಂತಂದರೆ ನಾವು ಮಾಡ್ತಕ್ಕಂಥ ಬೋಧನೆ, ಹೋಟೆಲ್ ಸೇವೆ, ಇವೆಲ್ಲನೂ ಕೂಡ ಸೇವೆಗಳಂತ ಕರಿತೇವೆ. ಇದನ್ನು ನಾವು ಅಗೋಚರ ಅಂತ ಕರಿತೀವಿ. ಅಗೋಚರ ಅಂತಂದರೆ ಕಣ್ಣಿಗೆ ಕಾಣುವಂಗಿಲ್ಲ. ಓಕೆ, ಇಲ್ಲಿ ಈ 5 ಬರೆದ್ರೆ ನಿಮಗೆ 5 ಅಂಕಗಳನ್ನು ಸಿಗ್ತವೆ ವಿದ್ಯಾರ್ಥಿಗಳೇ. ಹಾಗೆ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ರೋಮನ್ ಅಂಕಿ 4ರಲ್ಲಿ ಈ ಕೇಳ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರತಿ ಪ್ರಶ್ನೆಗೆ ಕೂಡ ಇಲ್ಲಿ ಕೂಡ 1 ಅಂಕ ಇದೆ. 5 × 1 = 5 ಇಲ್ಲಿ ಬರಿಬೇಕಾಗಿರ್ತಕ್ಕಂಥದ್ದು. 12ನೇ ಕ್ವಶನ್ ನೋಡಿ, ಒಂದು ಆಸ್ಪತ್ರೆ ಅಥವಾ ಶಾಲೆಯನ್ನು ನಿರ್ವಹಿಸುವಂತೆ ಒಂದು ಪೆಟ್ರೋಲ್ ಬಂಕನ್ನು ನಿರ್ವಹಿಸಬೇಕಾದ ಅಗತ್ಯವಿದೆ. ಇಲ್ಲಿ ನಿರ್ವಹಣೆಯ ಯಾವ ಗುಣಲಕ್ಷಣಗಳನ್ನು ಗುರುತಿಸಲಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಉತ್ತರ ಏನು ಬರಿಬೇಕಂತಂದರೆ ಇಲ್ಲಿ ಆನ್ಸರ್ ವಿದ್ಯಾರ್ಥಿಗಳೇ ಎ ಅಂತ ನಾನು ಆನ್ಸರ್ ಬರಿತೀನಿ. ನಿರ್ವಹಣೆಯು ಏನಾಗಿದೆ? ನಿರ್ವಹಣೆಯು ಸರ್ವವ್ಯಾಪಕವಾಗಿದೆ. ಸರ್ವವ್ಯಾಪಕವಾಗಿದೆ ಹಿಂಗಂದ್ರೆ ಅರ್ಥ ಏನು ಅಂದರೆ ಒಂದು ಆಸ್ಪತ್ರೆಯಲ್ಲಿಯೂ ಕೂಡ ನಿರ್ವಹಣೆ ಬೇಕಾಗಿದೆ, ಶಾಲೆಯಲ್ಲಿಯೂ ಕೂಡ ನಿರ್ವಹಣೆ ಬೇಕಾಗಿದೆ ಮತ್ತು ಪೆಟ್ರೋಲ್ ಬಂಕ್ಗಳಲ್ಲಿ ಕೂಡ ನಿರ್ವಹಣೆ ಬೇಕಾಗಿದೆ. ಆ ಕಾರಣಕ್ಕಾಗಿ ನಿರ್ವಹಣೆಯು ಏನಾಗಿದೆ ಅಂತಂದರೆ ಸರ್ವವ್ಯಾಪಕವಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ 13ನೇ ಕ್ವಶನ್, ವ್ಯವಹಾರ ಪರಿಸರದ ಅರ್ಥವೇನು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ವ್ಯವಹಾರ ಸಂಸ್ಥೆ ನಿಯಂತ್ರಣಕ್ಕೆ ಹೊರತಾದ ಆದರೆ ಸಂಸ್ಥೆಯ ಕಾರ್ಯನಿರ್ವಹಣೆ ಮೇಲೆ ಪ್ರಭಾವ ಬೀರುವ ಒಟ್ಟು ಅಂಶಗಳ ಮೊತ್ತ. ಇಲ್ಲಿ ಸಂಸ್ಥೆಯ ಕಾರ್ಯ ನಿರ್ವಹಣೆಯ ಮೇಲೆ ಪ್ರಭಾವ ಬೀರುವ ಒಟ್ಟು ಅಂಶಗಳು. ಅಂತ ನಾವು ಕರೆಯುತ್ತೇವೆ. ಹಾಗೆ ನೆಕ್ಸ್ಟ್ ಕ್ವಶನ್ 14ನೇ ಅಧಿಕಾರ ಎಂದರೇನು ಅಂತ ಪ್ರಶ್ನೆ ಇದೆ. ಇಲ್ಲಿ ಅಧಿಕಾರ ಎಂದರೇನು ಅಂತ ಹೋಗಿದ್ರೆ
ತನ್ನ ಅಧೀನರಿಗೆ ಆಜ್ಞೆ ನೀಡುವುದು ತನ್ನ ಅಧೀನರಿಗೆ ಆಜ್ಞೆ ನೀಡುವುದು. ತನ್ನ ಅಧೀನರಿಗೆ ಆಜ್ಞೆ ನೀಡುವುದಕ್ಕೂ ನಾವೇನಂತ ಕರಿತೇವೆ ಅಂತಂದರೆ ಅಧಿಕಾರ ಅಂತ ಕರೆಯುತ್ತೇವೆ. ನೆಕ್ಸ್ಟು ಕ್ವಶನ್ 15ನೇದು, ನೈಜ ಕಾರ್ಯನಿರ್ವಹಣೆ ಅಳೆಯಲು ಬಳಸುವ ಒಂದು ವಿಧಾನ ಅನ್ನೋ ಹಾಗಿದ್ರೆ ವೈಯಕ್ತಿಕ ಅವಲೋಕನ. ವೈಯಕ್ತಿಕ ಅವಲೋಕನ ಅಥವಾ ಮಾದರಿ ಪರಿಶೀಲನೆ. ಮಾದರಿ ಪರಿಶೀಲನೆ. ನೆಕ್ಸ್ಟ್ ಕ್ವಶನ್ 16, ಗ್ರಾಹಕರಿಗೆ ಕಾನೂನುಬದ್ಧ ರಕ್ಷಣೆ ಒದಗಿಸುವ ಯಾವುದಾದರೂ ಒಂದು ಕಾನೂನನ್ನು ತಿಳಿಸಿ ಅನ್ನೋ ಹಾಗಿದ್ರೆ ಅದರಲ್ಲಿ ನೋಡಿ, ಒಂದನೇದು ಗ್ರಾಹಕರ ರಕ್ಷಣಾ ಕಾಯ್ದೆ. ಕಾಯ್ದೆ 2019. ಎರಡನೇದು ಭಾರತೀಯ ಒಪ್ಪಂದ ಕಾಯ್ದೆ. 1872. ನೆಕ್ಸ್ಟ್, ಈಗ ಒಂದು ಅಂಕದ ಪೂರ ಕಂಪ್ಲೀಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳೇ, ಈಗ 2 ಅಂಕದ ಪ್ರಶ್ನೆಗಳು. ವಿಭಾಗ ಬಿ, ಈ ಕೆಳಗಿನ ಯಾವುದಾದ್ರೂ 6 ಪ್ರಶ್ನೆಗಳಿಗೆ 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. 6 × 2 = 12 ಮಾರ್ಕ್ಸ್ ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡಿ, 17ನೇ ಕ್ವಶನ್, ನಿರ್ವಹಣೆಯು ಯಾವುದಾದರೂ 2 ಸಾಮಾಜಿಕ ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಒಂದನೇದು ನೋಡಿ, ಪರಿಸರ ಸ್ನೇಹಿ ಉತ್ಪಾದನಾ ವಿಧಾನ ಬಳಸುವುದು. ಉತ್ಪಾದನಾ ವಿಧಾನ ಬಳಸುವುದು.
ಎರಡನೇದು ಸಮಾಜದ ಅವಕಾಶ ವಂಚಿತ ವರ್ಗದವರಿಗೆ ಸಮಾಜದ ಅವಕಾಶ ವಂಚಿತ ವರ್ಗದವರಿಗೆ ಉದ್ಯೋಗ ಒದಗಿಸುವುದು. ಉದ್ಯೋಗ ಒದಗಿಸುವುದು. ನೆಕ್ಸ್ಟ್ 18ನೇದು FW ಟೇಲರ್ ಅವರ ಪ್ರಕಾರ ಮಾನಸಿಕ ಕ್ರಾಂತಿ ಎಂದರೇನು ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಮಾನಸಿಕ ಕ್ರಾಂತಿ ಎಂದರೇನು ಅಂತ ವಿದ್ಯಾರ್ಥಿಗಳ ನೋಟ್ಸ್ ಬುಕ್ದಲ್ಲಿ ಬರ್ಕೊಳ್ಬೇಕು. ಇನ್ವರ್ಟೆಡ್ ಕಾಮ ಹಾಕಿ, ಮಾನಸಿಕ ಕ್ರಾಂತಿಯು ಕೆಲಸಗಾರರು ಮತ್ತು ನಿರ್ವಾಹಕಗಳ ಪರಸ್ಪರ ಪೈಪೋಟಿಯಿಂದ ಸಹಕಾರದೆಡೆಗೆ ಮನೋಭಾವನೆಯನ್ನು ಬದಲಾವಣೆಯನ್ನು ಒಳಗೊಂಡಿರುತ್ತದೆ ಅಂತ ಇಷ್ಟು ಉತ್ತರ ಬರೆದ್ರೆ ಇದು ಸರಿಯಾಗಿರ್ತಕ್ಕಂಥದ್ದು ಮಾನಸಿಕ ಕ್ರಾಂತಿಗೆ. ನೆಕ್ಸ್ಟು 19ನೇ ಕ್ವಶನ್, ಯೋಚಿಸುವಿಕೆ ಯಾವುದಾದ್ರೂ 2 ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಫಸ್ಟ್ ಒನ್ ವಿದ್ಯಾರ್ಥಿಗಳ ಈ ಯೋಜಿಸುವಿಕೆ ಫಸ್ಟ್ ಬರಿಬೇಕು. ಯೋಜಿಸುವಿಕೆಯು ನಿರ್ವಹಣೆಯ ಪ್ರಾಥಮಿಕ ಕಾರ್ಯವಾಗಿದೆ. ಯೋಜಿಸುವಿಕೆ ನಿರಂತರವಾಗಿದೆ. ಎರಡನೇದು, ಯೋಜಿಸುವಿಕೆಯು ಸರ್ವವ್ಯಾಪಕವಾಗಿದೆ. ಸರ್ವವ್ಯಾಪಕವಾಗಿದೆ. ನೆಕ್ಸ್ಟ್, ಸಂಘಟನೆ ವ್ಯಾಖ್ಯಾನಿಸಿ ಅಂತ ಥಿಯೋ ಹೈಮನ್ ಅವರ ಪ್ರಕಾರ ಇನ್ವರ್ಟೆಡ್ ಕಾಮದಲ್ಲಿ ಬರ್ಕೋರಿ. ಸಂಘಟಿಸುವಿಕೆಯು ಸಂಸ್ಥೆಯ ಕಾರ್ಯಚಟುವಟಿಕೆಗಳನ್ನು ವ್ಯಾಖ್ಯಾನಿಸಿ ಮತ್ತು ಗುಂಪುಗೂಡಿಸಿ ಅವುಗಳ ನಡುವೆ ಅಧಿಕಾರ ಸಂಬಂಧಗಳನ್ನು ಸ್ಥಾಪಿಸುವ ಒಂದು ಪ್ರಕ್ರಿಯೆಯಾಗಿದೆ. ಇದು ಸಂಘಟಿಸುವಿಕೆ ವ್ಯಾಖ್ಯಾನ. ನೆಕ್ಸ್ಟ್ 21ನೇದು, ಪ್ರಶಿಕ್ಷಣಾರ್ಥಿ ತರಬೇತಿ ಕಾರ್ಯಕ್ರಮ ಎಂದರೇನು, ಒಂದು ಉದಾಹರಣೆ ಕೊಡಿ ಅಂತ ಕೇಳಿರ್ತಕ್ಕಂಥದ್ದು. ಇಲ್ಲಿ ಪ್ರಶಿಕ್ಷಣಾರ್ಥಿ ಅಂದರೆ ವೃತ್ತಿಪರ ಉದ್ಯೋಗಿ ಮಾರ್ಗದರ್ಶನದಲ್ಲಿ ತರಬೇತಿ ಪಡೆಯುವ ಪದ್ಧತಿಯನ್ನು ಪ್ರಶಿಕ್ಷಣಾರ್ಥಿ ತರಬೇತಿ ಕಾರ್ಯಕ್ರಮ ಎನ್ನುವರು. ಇಲ್ಲಿ ಉದಾಹರಣೆ ಕೊಡಿ ಅಂತಂತಂದರೆ ಕೊಳಾಯಿಗಾರರು, ಕೊಳಾಯಿಗಾರರು ಕಬ್ಬಿಣ ಅಥವಾ
ಕಬ್ಬಿಣದ ಕೆಲಸಗಾರರು. ನೆಕ್ಸ್ಟ್ 22ನೇ ಕ್ವಶನ್. ಜ್ಞಾನ ಪ್ರಧಾನ ಒಂದು ಹೆಸರಾಂತ ವಸತಿ ನಿಲಯ. ಅದು ತನ್ನ ನೌಕರರ ಮಕ್ಕಳಿಗೆ ವೈದ್ಯಕೀಯ ಸಹಾಯ ಮತ್ತು ಶಿಕ್ಷಣ ಕೊಡುತ್ತಿದೆ. ಇಲ್ಲಿ ಯಾವ ಉತ್ತೇಜಕವನ್ನು ಎತ್ತಿ ಹಿಡಿಯಲಾಗಿದೆ, ಅದರ ಗುಂಪುಗಳನ್ನು ತಿಳಿಸಿ ಅಂತ ಪ್ರಶ್ನೆ ಕೇಳಿರ್ತಕ್ಕಂಥದ್ದು. ಇಲ್ಲಿ ಅದರಲ್ಲಿ ಒಂದನೇದು ಹಣಕಾಸಿನ ಉತ್ತೇಜಕಗಳು. ಹಣಕಾಸಿನ ಉತ್ತೇಜಕಗಳು. ಎರಡನೇದು ಬಕ್ಷಿಸುಗಳು. ಓಕೆ. ನೆಕ್ಸ್ಟ್ ಕ್ವಶನ್. ನಿಯಂತ್ರಿಸುವಿಕೆ ಎಂದರೇನು ಅಂತ ಕ್ವಶನ್ ಕೇಳಿರ್ತಕ್ಕಂಥದ್ದು. ಇಲ್ಲಿ ನಿಯಂತ್ರಿಸುವಿಕೆ ಒಂದು ಗುರಿ ಆಧಾರಿತ ಕಾರ್ಯವಾಗಿದ್ದು ಗುರಿ ಆಧಾರಿತ ಕಾರ್ಯವಾಗಿದ್ದು ಇದು ಸಂಸ್ಥೆಯ ಎಲ್ಲ ಚಟುವಟಿಕೆಗಳ ಯೋಜನೆಗಳ ಪ್ರಕಾರ ನಿರ್ವಹಿಸುವುದು ಖಚಿತ. ಯೋಜನೆಗಳ ಪ್ರಕಾರ ನಿರ್ವಹಿಸುವುದು ಖಚಿತ. ನೆಕ್ಸ್ಟ್, ಲಾಭಾಂಶ ನಿರ್ಣಯದ ಅರ್ಥ ತಿಳಿಸಿ. ನೋಡಿ, ಲಾಭಾಂಶ ನಿರ್ಣಯವು ಲಾಭದ ವಿತರಣೆಗೆ ಸಂಬಂಧಿಸಿದೆ. ಬರ್ಕೋಡಿ ನೋಟೆಡ್ ಕಾಮದಲ್ಲಿ, ಇನ್ನೊಂದ್ಸಲ ಹೇಳ್ತೀನಿ. ಲಾಭಾಂಶ ನಿರ್ಣಯವು ಲಾಭದ ವಿತರಣೆಗೆ ಸಂಬಂಧಿಸಿದೆ. ಇದು ಷೇರುದಾರರಿಗೆ ಲಾಭಾಂಶವಾಗಿ ಎಷ್ಟು ಲಾಭವನ್ನು ವಿತರಿಸಬೇಕು ಮತ್ತು ವ್ಯವಹಾರದಲ್ಲಿ ಎಷ್ಟು ಲಾಭವನ್ನು ಉಳಿಸಿಕೊಳ್ಳಬೇಕು ಎಂಬುದನ್ನು ಒಳಗೊಂಡಿರುತ್ತದೆ. ನೆಕ್ಸ್ಟ್ 25ನೇ ಕ್ವಶನ್. ಬೆಲೆ ನಿಗದಿತ ಯಾವುದಾದ್ರೂ ಎರಡು ಉದ್ದೇಶಗಳನ್ನು ತಿಳಿಸಿ. ಈ ಬೆಲೆ ನಿಗದಿತ ಯಾವುದಾದ್ರೂ ಉದ್ದೇಶಗಳಲ್ಲಿ ಈ ಒಂದನೇ ಉದ್ದೇಶ ಮಾರುಕಟ್ಟೆ ಪಾಲಿನ ನಾಯಕತ್ವ ಹೊಂದುವುದು. ಮಾರುಕಟ್ಟೆಯ
ಪಾಲಿನ ನಾಯಕತ್ವ ಹೊಂದುವುದು. ಎರಡನೇದು ಉನ್ನತ ಗುಣಮಟ್ಟದ ನಾಯಕತ್ವ ಗಳಿಸುವುದು. ಉನ್ನತ ಗುಣಮಟ್ಟದ ನಾಯಕತ್ವ ಗಳಿಸುವುದು. ನೆಕ್ಸ್ಟ್ ಕ್ವಶನ್. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಪ್ರಶ್ನೆಗಳನ್ನು ತಾವುಗಳನ್ನು ಬಿಡಿಸಿದ್ದೇ ಆದರೆ ಪರೀಕ್ಷೆಯಲ್ಲಿ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಮಾಹಿತಿ ತಮಗೆ ಒದಗಿಸಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಇಲ್ಲಿವರೆಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಇದರಲ್ಲಿ ಏನಾದರೂ ತಪ್ಪುಗಳಾದರೂ ಕೂಡ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಿದ್ದೆ. ತಮ್ಮೆಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.